ಸರ್ಕಾರದಿಂದ ರಾಜ್ಯದ ಜನರಿಗೆ ಚಟ್ಟದ ಭಾಗ್ಯ ಸಿಗಲಿದೆ. ಓಲೈಕೆ ರಾಜನೀತಿ ತಾಲಿಬಾನ್ ಆಡಳಿತ ನೆನಪಿಗೆ ಬರ್ತಾ ಇದೆ ಅಂತ ಮಂಡ್ಯದಲ್ಲಿ ಕಾಂಗ್ರೆಸ್ ವಿರುದ್ಧ ಸಿಟಿ ರವಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ನಿಂದ ತಾಲಿಬಾನ್ ಆಡಳಿತದ ಟ್ರೇಲರ್ ಬಿಡ್ತಾ ಇದೆ. ಸರ್ಕಾರದಿಂದ ರಾಜ್ಯದ ಜನರಿಗೆ ಚಟ್ಟದ ಭಾಗ್ಯ ಸಿಗಲಿದೆ ಅಂತ ಸಿಟಿ ರವಿ ಅವರು ಕಾಂಗ್ರೆಸ್ ವಿರುದ್ಧವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಓಲೈಕೆ ರಾಜನೀತಿ ತಾಲಿಬಾನ್ ಆಡಳಿತ ಕಾಂಗ್ರೆಸ್ ಸರ್ಕಾರದಿಂದ ನೆನಪಿಗೆ ಬರ್ತಾ ಇದೆ ಅಂತ ಮಂಡ್ಯದ ಪ್ರಚಾರದ ವೇಳೆ ಸಿಟಿ ರವಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧವಾಗಿ. ಇದು ಸಿಟಿ ರವಿ ಅವರ ಕೆಲವೊಂದು ಮಾತುಗಳೇನಿರುತ್ತಲ್ಲ, ಇದೇ ಧಾಟಿಯಲ್ಲೇ ಇರುತ್ತೆ. ತಾಲಿಬಾನ್ ಸರ್ಕಾರ ಓಲೈಕೆ ರಾಜನೀತಿ ಮಾಡುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಮಾತನಾಡ್ತಾರೆ. ಇವತ್ತು ಸಿಟಿ ರವಿ ರಾಜ್ಯ ಸರ್ಕಾರದ ವಿರುದ್ಧವಾಗಿ ವಾಚಾಮಗೋಚರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ನಿಂದ ತಾಲಿಬಾನ್ ಆಡಳಿತದ ಟ್ರೇಲರ್ ಬಿಡುಗಡೆ ಆಗ್ತಾ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ವಾಗ್ದಾಳಿಯನ್ನು ನಡೆಸಿರುವಂಥದ್ದು. ಇನ್ನು ರಾಜ್ಯದಲ್ಲಿ ಮೈತ್ರಿ ಪರವಾಗಿ ಉತ್ತಮವಾದ ವಾತಾವರಣ ನಿರ್ಮಾಣ ಆಗಿದೆ. ಮೋದಿ HDD ಪ್ರಚಾರದ ಬಳಿಕ ಬಿಜೆಪಿ JDSಗೆ ಮತಗಳು ಹೆಚ್ಚಳವಾಗಿವೆ. ಕಾಂಗ್ರೆಸ್ ಅಪಪ್ರಚಾರವನ್ನು ಚುನಾವಣಾ ಅಸ್ತ್ರ ಮಾಡಿಕೊಂಡಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮತ್ತೊಂದು ಕಡೆ ಮೋದಿ HDD ಪ್ರಚಾರ ಬಿಜೆಪಿ JDS ಮತಗಳನ್ನು ಹೆಚ್ಚಿಗೆ ಮಾಡಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ನವರು ಜಾತಿಯ ಆಧಾರದಲ್ಲಿ ಮತ ಕೇಳ್ತಾ ಇದ್ದಾರೆ ಅಂತ ಮಂಡ್ಯದಲ್ಲಿ ಮಾಜಿ ಸಚಿವ ಸಿಟಿ ರವಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಗಲಭೆಗೆ ಕಾರಣರಾದವರಿಗೆ ಸರ್ಕಾರದಲ್ಲಿ ಉನ್ನತ ಹುದ್ದೆ ಸಿಕ್ಕಿದೆ. ತಾಲಿಬಾನಿಗಳಿಗೆ ಇದು ನಮ್ಮ ಸರ್ಕಾರ ಅಂತ ಅನಿಸಿದೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ವಿಧಾನಸೌಧ ಅದು ಪ್ರಜಾಪ್ರಭುತ್ವ ದೇಗುಲ, ಕರ್ನಾಟಕದ ಆತ್ಮ. ಅಲ್ಲಿ ನಿಮ್ಮೊಬ್ಬ ರಾಜ್ಯಸಭಾ ಸದಸ್ಯ ಗೆದ್ದಾಗ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಘೋಷಣೆ ಕೂಗ್ತಾರೆ. ನೀವು ಆ ಕೂಗೇ ಇಲ್ಲ ಅನ್ನೋ ವಿತಂಡವಾದವನ್ನು ಮಂಡಿಸ್ತೀರಿ. ನೇಹಾ ಹಿರೇಮಠ್ ಹತ್ಯೆ ಆದ ತಕ್ಷಣ ಅದು ವೈಯಕ್ತಿಕ ಘಟನೆ ಅಂತ ಹೇಳ್ತೀರಿ. ಅವ್ರು ನಿಮ್ಮ ಕಾರ್ಪೊರೇಟ್ರು, ನಿಮ್ಮದೇ ಪಾರ್ಟಿಯ ಕಾರ್ಪೊರೇಟ್ರು, ಅವ್ರ ತಂದೆ, ಅವ್ರು ಹೇಳ್ತಾರೆ ನಮಗೇನು ವ್ಯವಹಾರಗಳಿಲ್ಲ ಅವ್ರ ಜೊತೆಯಲ್ಲಿ, ವೈಯಕ್ತಿಕ ಘಟನೆ ಅಂತ ಹೇಳಿಬಿಡಿ, ನನ್ನ ಮಗಳು ಬಲಿಯಾಗಿರೋದು ಲವ್ ಜಿಹಾದ್ಗೆ ಅಂತ ಹೇಳಿ. ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದಲೇ ಅವರ ಖಾಸಗಿ ಮಾಹಿತಿಯನ್ನು ಮಾಧ್ಯಮಗಳಿಗೆ ಲೀಕ್ ಮಾಡ್ತೀರಿ. ಇದೆಲ್ಲದಕ್ಕೂ ಕಾರಣ ಇವರು ವೋಟ್ ಬ್ಯಾಂಕ್ನ ರಾಜನೀತಿ. ದೇಶ ಹಾಳಾದರೂ ಪರವಾಗಿಲ್ಲ, ನಮ್ಮ ವೋಟ್ ಬ್ಯಾಂಕ್ ಸುರಕ್ಷಿತವಾಗಿರಬೇಕು ಅನ್ನೋ ಕಾರಣಕ್ಕೆ ತಾಲಿಬಾನಿಗಳನ್ನು ಬೆಳೆಸುವ ಕೆಲಸವನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದು ಅತ್ಯಂತ ಅಪಾಯಕಾರಿ. ಈ ರಾಜನೀತಿಯ ಪರಿಣಾಮ ಭವಿಷ್ಯದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.